ಈಗ ಇದು ಅಂತರ ರಾಜ್ಯದ ಸಮಸ್ಯೆ. ಇದು ನಾವು ಹೊಂದಾಣಿಕೆಯಲ್ಲಿ ಬದುಕಬೇಕು. ಭಾರತದ ಸಂವಿಧಾನದ ಕೆಳಗಡೆ ಮಳೆ ಬರುವಂಥ ಹಿನ್ನೆಲೆಯಲ್ಲಿ ನಮಗೆ ಅಭಾವ ಆಗಿರೋಂಥದ್ದು ಇವತ್ತು ಮಿಟಿರಾಲಜಿಕಲ್ ಮಾಪನಗಳು, ಮಳೆ ಮಾಪನಗಳು ಹೇಳಿದೆ. ಇವತ್ತು ನಿಮಗೆ ಗೊತ್ತಿದೆ, ನಮ್ಮ ಕಾವೇರಿಯ ಜಲಾಶಯದಲ್ಲಿ ಬಹಳ ಕಡಿಮೆ ಇರೋಂಥ ನೀರಿನ ಶೇಖರಣೆ. ಒಂದು ಕರ್ನಾಟಕ ರಾಜ್ಯ ಮತ್ತು ನಮ್ಮ ಕರ್ನಾಟಕದ ರೈತರ ಹಿತವನ್ನು ಕಾಪಾಡುವಂಥದ್ದು ನಮ್ಮ ಸರ್ಕಾರದ ಸಂಕಲ್ಪ ಮತ್ತು ಮುಖ್ಯಮಂತ್ರಿಗಳ ಸಂಕಲ್ಪ. ವಿಶೇಷವಾಗಿ ಇವತ್ತು ಏನು ಕರ್ನಾಟಕ ಕಾವೇರಿ ರೆಗ್ಯುಲೇಷನ್ ಅಥಾರಿಟಿ ಕೊಟ್ಟಿರೋಂಥ ಆದೇಶದ ಮೇರೆಗೆ ಯಾವ ರೀತಿ ಅದನ್ನು ಮುಂದೆ ನಾವು ನಮ್ಮ ರೈತರ ರಕ್ಷಣೆ ಮಾಡಿಕೊಂಡು ಕರ್ನಾಟಕ ಹಿತವನ್ನು ಕಾಪಾಡಿಕೊಂಡು ಯಾವ ರೀತಿ ಮುಂದೆ ಹೋಗಬೇಕು ಅನ್ನೋದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಚರ್ಚೆಯ ಅನುಸಾರ ಬಹಳಷ್ಟು ಸಮಾಲೋಚನೆ ಮಾಡಿ ತೆಗೆದುಕೊತಾರೆ ನಿರ್ಧಾರನ. ಅದೇ ರೀತಿ ಇವತ್ತು ಕಾನೂನಿನ ವ್ಯವಸ್ಥೆಯಲ್ಲಿ ಮೇಲ್ಮನೆಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಇವತ್ತೆಲ್ಲ ಮೀಟಿಂಗ್ ಕರೆದಿರೋಂಥದ್ದು ದೆಹಲಿಯಲ್ಲಿ ನಮ್ಮ ಮೊನ್ನೆ ಮುಖ್ಯಮಂತ್ರಿಗಳು ನಿರ್ಧಾರ ತೆಗೆದುಕೊತಾರೆ ಅಂತ ಹೇಳಬಲ್ಲೆ. ನಮ್ಮ ಸರ್ಕಾರ ನಮ್ಮ ರೈತರನ್ನ ಮತ್ತು ಕರ್ನಾಟಕ ರಾಜ್ಯವನ್ನ ಹಿತವನ್ನ ಕಾಪಾಡೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಈಗ ರೈತರು ಕೂಡ ಎಲ್ಲ ಹೋರಾಟವನ್ನು ಮಾಡ್ತಾರೆ. ಅದು ಕುಡಿಯಕ್ಕೆ ನೀರಿಗೆ ಅಷ್ಟೇ ಇರೋದು, ಬೆಳೆಗಳಿಗೆ ಹರಿಸೋದಕ್ಕೆ ನೀರಿಲ್ಲ ಅಂತ ಸರ್ಕಾರ ಹೇಳಿತ್ತು. ಸೊ ಈಗ ರೈತರೆಲ್ಲರೂ ಹೋರಾಟವನ್ನು ಮಾಡ್ತಿದ್ದಾರೆ. ಅಲ್ಲ, ರೈತರಿಗೆ ನಾನು ಕೇಳುವಂಥದ್ದು ಇದಿಷ್ಟೇ. ಇವತ್ತು ಮಳೆ ಅಭಾವ ಹಿನ್ನೆಲೆಯಲ್ಲಿ ನಾವು ಕುಡಿಲಿಕ್ಕೆ ಅದನ್ನ ಬಳಸ್ಕೋಬೇಕು. ಜನರು ಮತ್ತು ಜಾನುವಾರುಗಳ ಬದುಕಿಗೆ ಆದಷ್ಟು ರೇಷನಿಂಗ್ ಮಾಡಿಕೊಂಡು ಬದುಕಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಕಿವಿ ಮಾತು ಹೇಳೋಂಥ ವಿಚಾರ ಬಿಟ್ರೆ ಮತ್ತೊಂದು ಇಲ್ಲ. ಇವತ್ತು ನಮ್ಮ ರಾಜ್ಯದ ಹಿತವನ್ನು ಕಾಪಾಡೋಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದನ್ನ ರಕ್ಷಣೆ ಮಾಡೋಂಥದ್ದು ನಮ್ಮ ಸರ್ಕಾರ ಮಾಡುತ್ತೆ ಅಂತ ನಾನು ಹೇಳಬಲ್ಲೆ. ನಾನು ಬರಗಾಲ ಇದೆ. ತಮಿಳುನಾಡು ಸಿಎಂ ಬರ್ತಿದ್ದಾರೆ, ವಿಜಯ್ ಅವರು 3ನೇ ತಾರೀಕು. ಅವ್ರ ಜೊತೆ ಮೀಟಿಂಗ್ ಕೂಡ ಫಿಕ್ಸ್ ಆಗಿದೆ. ಏನಾದರೂ ಇಂತಹ ಒಂದು ಸಮಸ್ಯೆಗಳಿಗೆಲ್ಲ ಏನಾದರೂ ಒಂದು ಪರಿಹಾರಕ್ಕೆ ಅಫ್ಕೋರ್ಸ್ ಸಂವಿಧಾನದಡಿ ಚರ್ಚೆಗಳಿಗೆ ಹಲವಾರು ಅವಕಾಶಗಳಿದೆ. ಇವತ್ತು ಅವರು ಸಹ ಮೊದಲನೇ ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ತಮಿಳುನಾಡು ಮುಖ್ಯಮಂತ್ರಿಗಳಾದಂಥ ವಿಜಯ್ ಅವರು. ಹಾಗಾಗಿ ನಮ್ಮ ಸಾಹೇಬರು ಸುಮಾರು 40 ವರ್ಷದ ಅನುಭವ ಇದೆ ಮತ್ತು ಎಲ್ಲ ರೀತಿಯಲ್ಲೂ ಎಕ್ಸ್ಪ್ಲೋರ್ ಮಾಡೋಂಥ ಸಭೆ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ನಾನು ಮುಖ್ಯಮಂತ್ರಿಗಳಿಗೆ ಮೇಕೆದಾಟು ಕಾವೇರಿ ಒಂದು ಸ್ವಲ್ಪ ಸವಾಲು ಅನ್ನಿಸ್ತೀವಿ. ಯಾಕಂದ್ರೆ ಮುಖ್ಯಮಂತ್ರಿ ಆದ ಬಳಿಕ ಇದು ಮೊದಲನೇ ಬಾರಿಗೆ ಅವರು ಒಂದು ರೀತಿ ಸವಾಲು. ಯಾವುದೇ ಒಂದು ಜಟಿಲವಾದಂಥ ವಿಷಯಗಳಲ್ಲಿ ಹಲವಾರು ವಿಚಾರಧಾರೆಗಳನ್ನ ಚರ್ಚಾನುಸಾರ ಬಗೆಹರಿಸಂಥದ್ದು ಎಲ್ಲರೂ ಮಾಡೋಂಥ ಪ್ರಯತ್ನ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವರ ಎಕ್ಸ್ಪೀರಿಯನ್ಸ್ ಅಲ್ಲಿ, ಅವರ ಅನುಭವದಲ್ಲಿ ಇದೆಲ್ಲ ಜಟಿಲವಾದ ಒಂದು ವ್ಯವಸ್ಥೆಯ ಸಮಸ್ಯೆಯನ್ನು ಪರಿಹಾರ ಕೊಡ್ತಾರೆ ಅನ್ನೋದನ್ನ ನಾವೆಲ್ಲ ನಮ್ಗೆಲ್ಲರಿಗೂ ಅನುಭವದಲ್ಲಿ ತಿಳಿದಿದೆ. ಸೊ ಹಾಗಾಗಿ ಯಾರು ಚಿಂತೆ ಮಾಡಕೂಡದು. ನಮ್ಮ ಕರ್ನಾಟಕ ರಾಜ್ಯದ ಹಿತವನ್ನು ಕಾಪಾಡುವಂಥದ್ದು, ನಮ್ಮ ರೈತರ ಹಿತವನ್ನು ಕಾಪಾಡುವಂಥದ್ದು ನಮ್ಮ ಸರ್ಕಾರದ ಸಂಕಲ್ಪ ಅಂತ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ನಾನು ರೈತರು ಬರಗಾಲ ಇದೆ, ಅವ್ರಿಗೆ ಬೆಳೆಗಳು ಸರಿಯಾಗಿ ಈಗ ಬೆಳೆಯಕ್ಕೆ ಆಗ್ತಾ ಇಲ್ಲ. ಈಗ ಅವ್ರಿಗೆ ವಿಮೆ ಅನ್ನುವಂಥದ್ದು ಕೂಡ ಈಗ ಸರ್ಕಾರ ಅದೇ ಆ ವಿಚಾರದಲ್ಲಿ ನನ್ನ ತಾಲೂಕಿನಲ್ಲಿ ವಿಶೇಷವಾಗಿ ಬರಗಾಲ ಬಂದಿರೋಂಥ ಹಿನ್ನೆಲೆಯಲ್ಲಿ ನಾವು ಎಚ್ಚೆತ್ಕೊಂಡು ನಾನು ನನ್ನ ರೈತರಿಗೆ ಅರಿವು ಮೂಡಿಸೋಂಥ ಒಂದು ಪ್ರಯತ್ನ ಮಾಡಿಕೊಂಡು ಇದ್ರ ಮೇಲೆ ವಿಮೆ ಅನ್ನೋದು ಏನಿದೆ, ಆ ರೈತರ ಬೆಳೆಯ ವಿಮೆ, ಅದ್ರ ಬಗ್ಗೆ ಅರಿವು ಮೂಡಿಸೋಂಥ ಪ್ರಯತ್ನವನ್ನ ಶುರು ಮಾಡಿದ್ದೇನೆ. ಇವತ್ತು ನಮ್ಮ ರಾಗಿ ನಮ್ಮಲ್ಲೆಲ್ಲ ಬೆಳೆಯುವಂಥದ್ದು. ರಾಗಿಗೆ 1 ಎಕರ್ ರಾಗಿಗೆ 404 ರೂಪಾಯಿ ಇನ್ಶೂರೆನ್ಸ್ ಕಟ್ಟಬೇಕಾಗಿದೆ. ಆ ಕಾರಣಕ್ಕೋಸ್ಕರ ರೈತರಿಗೆ ಅರಿವು ಮೂಡಿಸುವಂಥದ್ದು, ಅವರಿಗೆ ಬಲ ಕೊಡುವಂಥದ್ದು, ಈ ಒಂದು ಅಭಾವ ಪರಿಸ್ಥಿತಿಯಲ್ಲಿ ನಾವು ನಿಲ್ಲಬೇಕು ಅಂತ ಹೇಳಿ ನಮ್ಮ ನಿಕಟಪೂರ್ವ ಸಂಸದರಾದ ಡಿ ಕೆ ಸುರೇಶ್ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ ಇವತ್ತು ನಾನು ಆ ವಿಮೆಯ ಹೊರೆನ 50% ನಾನು ಡಿ ಕೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸ್ವಂತ ಹಣದಿಂದ ಕಟ್ಟೋದು ಒಂದು ಕಡೆ ಆದ್ರೆ, ರೈತರಿಗೆ ಆ ವಿಮೆನ ಮಾಡಿಸಿ ಹೇಗಾದ್ರೂ ಮಾಡಿ 3 ವಾರ ಏನಾದರೂ ಮಳೆ ಬರದೇ ಇದ್ದಂತ ಸಂದರ್ಭದಲ್ಲಿ 1 ಎಕರೆಗೆ 5,000 ರೂಪಾಯಿ ವಿಮೆ ಬರುವಂತದನ್ನ ಅರಿವು ಮೂಡಿಸ್ತಾ ಇದ್ದೇನೆ. ಹಾಗೇನೆ ಮಳೆ ಬರದಲೇ ಇದ್ದು ಬೆಳೆ 3 ತಿಂಗಳಲ್ಲಿ ನಾಶವಾದ್ರೆ ಸುಮಾರು 12,000ದಿಂದ 20,000 ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ. ಅದಕ್ಕೋಸ್ಕರನೇ ನಾನು ನನ್ನ ತಾಲೂಕಿನ ಎಲ್ಲ ರೈತಾಪಿ ಕುಟುಂಬ ವರ್ಗದವರಿಗೆ ಅಭಿಯಾನವನ್ನು ಶುರು ಮಾಡಿದ್ದೇನೆ. ನಾವು ಅರ್ಧ ವಿಮೆಯನ್ನ ಕಟ್ತೇವೆ ಡಿ ಕೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ, ಮತ್ತು ರೈತರುಗಳು ಅರ್ಧ ವಿಮೆಯನ್ನ ಕಟ್ಟಬೇಕು ಅಂತ ಹೊಸ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ನಾನು ವೈಯಕ್ತಿಕವಾಗಿ ಎಲ್ಲ ರೈತರುಗಳಿಗೂ ಅರ್ಧ ವಿಮೆಯನ್ನ ನಮ್ಮ ಕಡೆಯಿಂದ ಕಟ್ಟಂತ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿದ್ದೇವೆ. ಇದೇನು ಅಂತಂದ್ರೆ 1 ವರ್ಷಕ್ಕೆ ನಿಮಗೆ ಇವತ್ತು 1 ಎಕರ್ ಆಫ್ ಲ್ಯಾಂಡ್ಗೆ 404 ರೂಪಾಯಿ ಕಟ್ಟಬೇಕಾಗಿದೆ. 404 ರೂಪಾಯಿ ಕಟ್ಟಂತದ್ರಲ್ಲಿ ಸುಮಾರು ರೈತರುಗಳು ಇವತ್ತು ರೈತರುಗಳು ನಮ್ಮಲ್ಲಿ 2,800 ರೈತರುಗಳು ಮಾತ್ರ ಇದನ್ನ ವಿಮೆ ಮಾಡಿಸ್ಕೊಂಡಿದ್ದಾರೆ. ನಮ್ಮಲ್ಲಿ 70,000 ಅಂದ್ರೆ 36,000 ಹೆಕ್ಟೇರ್ ಅಷ್ಟು ಬೆಳೆ ಬೆಳೆಯುವಂತ ಖಾತಾದಾರರಿದ್ದಾರೆ.
ಅದನ್ನ ಅಷ್ಟು ಹೆಕ್ಟೇರ್ಸ್ ಇದೆ, 33,000 ಹೆಕ್ಟೇರ್ಸ್ ಅಂದ್ರೆ 78,000 ಏಕರ್ ಬರುತ್ತೆ. ಅವರಲ್ಲಿ ಬರೀ ಕೇವಲ 2,800 ಜನ ಮಾಡಿಸ್ಕೊಂಡಿದ್ದಾರೆ. ನಾನು ಇವತ್ತು ಹೇಗಾದ್ರೂ ಬರಗಾಲದ ಛಾಯೆ ಜಾಸ್ತಿ ಕಾಣಿಸ್ತಾ ಇರೋದ್ರಿಂದ ಅವರಿಗೆ ಅರಿವು ಮೂಡಿಸಿ ರಾಗಿ ಚೆಲ್ಲದೆ ಇದ್ರೂ ಸಹ 5,000 ರೂಪಾಯಿ ಬರೋ ಅಂತ ಅವಕಾಶಗಳು ಇರೋದ್ರಿಂದ ಆ ಒಂದು ಪ್ರಯತ್ನವನ್ನ 400 ರೂಪಾಯಿ ಕಟ್ಟುವಂತದನ್ನ ರೈತರಿಗೆ ಉರಿದುಂಬಿಸಿ ಇವತ್ತು ಅದನ್ನ ಎಲ್ಲೋ ಒಂದ್ ಕಡೆ ಈ ವಿಮೆಯ ಆ ಒಂದು ಅನುಕೂಲತೆಯನ್ನ ಪಡೀಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡೋಕ್ಕೋಸ್ಕರ ಅವರಿಗೆ ಸ್ಟಿಮ್ಯುಲೇಟೆಡ್ ಪಾಲಿಸಿ ನಾವು ಡಿಕೆಎಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾನೇ ಅವರಿಗೆ 200 ರೂಪಾಯಿ ಕಟ್ಟಿ ಅವರು ಮಿಕ್ಕಿದನ್ನ ಕಟ್ಟಂತ ಒಂದು ಪ್ರಕ್ರಿಯೆಯನ್ನು ಶುರು ಮಾಡೋಂಥದ್ದನ್ನ ಈ ಪ್ರಯತ್ನ ನೋಡ್ತಾ ಇದ್ದೀನಿ. ಅದೇನಾದ್ರು ಅನುಕೂಲತೆ ಆಗುತ್ತೆ ಇಲ್ವೋ ಅನ್ನೋದನ್ನ ಸುಮಾರು 1 ತಿಂಗಳಲ್ಲಿ ಗೊತ್ತಾಗತ್ತೆ ನನಗೆ.